ಹಾಯ್, ಎಲ್ಲಿಗೆ ಹೊರಟಿದ್ದೀರಿ? ಮಗನ ಕರ್ಕೊಂಬರಕ್ಕೆ ಸ್ಕೂಲಿಗೆ. ಫುಲ್ ಮಳೆ ಬರಂಗಾಗೈತಿ ಇವತ್ತು. ಅದು ಬೇರೆ ಯಾವುದೋ ಜಾತ್ರೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು. ನೋಡ್ಬೇಕು, ಚಿನ್ಮಯ್ ಕರ್ಕೊಂಬಂದು ಡಿಸೈಡ್ ಮಾಡೋದು ಇವಾಗ. ಅಲ್ಲೇನ್ರಿ? ಚಿನ್ಮಯ್ ಕರ್ಕೊಂಡ್ ಬಂದ್ವಿ ಸ್ಕೂಲಿಂದ. ಅಲ್ಲ ಚಿನ್ಮಯ್, ಎಲ್ಲಿಗೆ ಹೋಗೋಣ? ಮನೆಗೆ ಬೇಡ ಬಿಡು ಚಿನ್ಮಯ್, ಮತ್ತೆ ಸ್ಕೂಲಿಗೆ ಹೋಗೋಣ ವಾಪಸ್ಸು. ಹೋಗೋಣ ಚಿನ್ಮಯ್. ಯಾಕ? ಬೆಳಿಗ್ಗೆ ಹೋಗ್ತೀಯಾ? ಚಿನ್ಮಯ್, ಮೊದಲು ಚಿಕ್ಕರೂರಿಗೆ ಹೋಗೋಣ. ಯಾವಾಗ? ಈಗ. ಹೌದಾ? ಪಪ್ಪ ಕೇಳಿ ಬರ್ತಾನ? ಪಪ್ಪ ಬರ್ತೀಯ? ಇಲ್ಲಪ್ಪ, ನೀವೇ ಹೋಗ್ಬರ್ರಿ. ಬರಲ್ಲ ಅಂತ ಬರ್ರಿ ಪಪ್ಪ ಅಂತ. ಹೋಗೋಣ? ಓಕೆ. ಈಗ ಚಿನ್ಮಯನೂ ಕೂಡ ಮನೆ ಕರ್ಕೊಂಬಂದಿದ್ದಾಯಿತು. ಕಾಫಿ ಮಾಡ್ತಾ ಇದ್ದೆ. ಹಾಲು ಸ್ವಲ್ಪ ಇದಾವಂತ ಹೇಳಿ ಚಿನ್ಮಯನ ಕಳಿಸಿದ್ದೀನಿ ಹಾಲು ತೊಗೊಂಬರೋಕ್ಕೆ. ಇವಾಗೆಲ್ಲ ಅವನೇ ಹೋಗ್ತಾನೆ, ಹಾಲೆಲ್ಲ ತೊಗೊಂಬರ್ತಾನೆ, ಮೊಸರು ತೊಗೊಂಬರ್ತಾನೆ. ಇದೇ ನಿಯರ್ ಬೈ ಇದೆ ಶಾಪು, ಅಲ್ಲಿ ಹೋಗಿ ತೊಗೊಂಬರ್ತಾನೆ ಅವನು. ಈಗ ಅದಾದಮೇಲೆ ನಮ್ಮ ತಂಗಿ ಊರಿಗೆ ಹೋಗ್ಬೇಕಂತ ಹೇಳಿದ್ನಲ್ವ, ಅದಕ್ಕೆ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡ್ತೀವಿ. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದು ಹೋಗೋಣ ಅಂತ ಕಾಫಿನ ಮಾಡ್ತಾಯಿದ್ದೀನಿ ಇವಾಗ. ಸೊ ಕಾಫಿ ಮಾಡ್ಕೊಂಡು ಕುಡ್ದಾದ್ಮೇಲೆ ಹೋಗುವಾಗ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಶಾಪು ಅಲ್ಲಿ ಬರ್ತಿದ್ದ ನೋಡ್ರಿ. ಬುಕ್ ತೊಗೊಂಬಂದ್ಯಾ? ಹಾಲು ತೊಗೊಂಬಂದ್ಯಾ? ಓಕೆ, ಅಲ್ಲಿಡು, ನಾನು ತೊಳಿತೀನಿ. ಕೈ ತೊಳ್ಕೊ ನೀನು ಹೋಗಿ. ಕಾಫಿನ ಮಾಡ್ತಾ ಇದ್ದೀನಿ. ಚಿನ್ಮಯ್, ಗಲಾಟೆ ಮಾಡಬೇಡ. ಚಿನ್ಮಯ್, ಬೂಸ್ಟ್ ಬೇಕಾ ನಿಂಗು? ಚಿನ್ಮಯ್ಗೂ ಬೂಸ್ಟ್ ಬೇಕಂತೆ. ಬೂಸ್ಟ್ ಮಾಡೋಣ ಚಿನ್ಮಯ್. ಚಿನ್ಮಯ್ಗೆ ಬೂಸ್ಟು, ನಮಗೆ ಕಾಫಿ ರೆಡಿ ಆಗ್ತಾ ಇದೆ. ಕಾಫಿ ರೆಡಿ ಆಯಿತು. ಚಿನ್ಮಯ್ ಬೂಸ್ಟ್ ರೆಡಿ ಆಯಿತು. ಹಾಯ್, ನಾವೀಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಾನು ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ, ಹೂವೆಲ್ಲ ಮುಟ್ಕೊಂಡು. ನಾನೇ ಕಟ್ಟಿದ ಹೂ ಇದು. ಈ ರೇಂಜಿಗೆ ಕಟ್ಟಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ತಂಗಿ ಮನೆಗೆ. ಚಿಕ್ಕಿ ಮನೆಗೆ, ಚಿಕ್ಕಿ ಮನೆಗೆ. ಬಾಯ್. ಅಲ್ಲಿ ಅತ್ತೆ ಕರ್ಕೊಂಡು ಹೋಗೋಣ. ಅಲ್ಲಿ ಹೋಗ್ತಾ ದಾರಿಯಲ್ಲಿ ನಮ್ಮ ಬ್ರದರ್ನ ಕರ್ಕೊಂಡು ಹೋಗ್ಬೇಕಿನ್ನು. ಅಲ್ಲಿಗೆ ಚಿಕ್ಕಿ ಮನೆಗೆ, ಚಿಕ್ಕಿ ಮನೆಗೆ ನಟರಾಜ್ ಮಾಮೂನ್ ಕರ್ಕೊಂಡು ಹೋಗೋಣಕ್ಕೆ. ಎಲ್ಲಾರನ್ನೂ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಈಗ ನೋಡಿ, ನಮ್ಮ ತಂಗಿ ಮನೆಗೆ ಹೋಗಿ ನಾವು ದೇವಸ್ಥಾನಕ್ಕೆ ಬಂದಿದ್ವಿ.
ನಮ್ಮ ತಂಗಿ ಮನೆಯಲ್ಲಿಗೆ ಹೋದಾಗ ನನಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಇರೋದು ಗುಡ್ಡದ ಮೇಲ್ಗಡೆ ಇರೋದು ಮರಡಿ ದುರ್ಗಮ್ಮ ಅಂತಂದೇಳಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಇದು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಇರೋದು ನಾಳೆ ಇದು ಜಾತ್ರೆ. ನಾವು ಇವತ್ತೇ ಬಂದಿದ್ವಿ, ಯಾಕಂದರೆ ನಾಳೆ ಫುಲ್ ರಶ್ ಆಗಿಬಿಡುತ್ತೆ ಅಂತಂದೇಳಿ ಇವತ್ತೇ ಬಂದ್ವಿ ನಾವು ದೇವಸ್ಥಾನಕ್ಕೆ. ಇಲ್ಲಿ ಕೊಳ ಎಲ್ಲ ಹಾಕಿದ್ದಾರೆ, ನಲ್ಲಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ಚಿನ್ಮಯ್ ಮತ್ತು ಅವ್ರ ಪಪ್ಪ ಇಬ್ಬರು ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದಾರೆ. ಅಷ್ಟೊಂದು ರಶ್ ಏನಿರಲಿಲ್ಲ ಇವತ್ತು. ನಾಳೆ ಜಾತ್ರೆ ಇರೋದ್ರಿಂದ ಇವತ್ತು ಅಷ್ಟೊಂದು ರಶ್ ಏನಿರಲಿಲ್ಲ. ಇವತ್ತು ನೈಟಿಂದ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಇಲ್ಲಿ. ಹಾಗಾಗಿ ಬೇಗನೆ ಹೋಗಿ ಬರೋಣ ಅಂತ ಹೇಳಿ ಬೇಗನೆ ಬಂದ್ವಿ ನಾವು. ನೋಡ್ತಾ ಇರ್ಬೋದು ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಊರಿಂದ ತುಂಬಾ ದೂರ ಇದೆ ಇದು ದೇವಸ್ಥಾನ. ಗುಡ್ಡದ ಮೇಲ್ಗಡೆ ಇದೆ ಅಂತಾರೆ, ಗುಡ್ಡದ ಮೇಲ್ಗಡೆ ಇದೆ ಇದು ದೇವಸ್ಥಾನ. ನೋಡ್ತಿರ್ಬೋದು ಇಲ್ಲಿ ನಮಸ್ಕಾರ ಎಲ್ಲ ಹಾಕ್ತಾ ಇದ್ದಾರೆ ಜನ ಬಂದ್ಬಿಟ್ಟು. ಇದೇ ದೇವಸ್ಥಾನ ದುರ್ಗಮ್ಮ ದೇವಿ ಅಂತ ಹೇಳಿ ಇದ್ರ ದೇವಸ್ಥಾನದ ಹೆಸರು. ಈ ಊರಲ್ಲಿ ಇದು ತುಂಬಾ ದೊಡ್ಡ ದೇವಸ್ಥಾನ. ಅದಾದಮೇಲೆ ತುಂಬ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿ ಈ ಜಾತ್ರೆನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ, ಊರು ಜನ ಎಲ್ಲ ಸೇರಿ. ಅಕ್ಕಪಕ್ಕದ ಹಳ್ಳಿಯವರು ಕೂಡ ಬಂದು ಈ ಜಾತ್ರೆನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗ ನೋಡಿ ಒಳಗಡೆ ಹೋಗ್ತಾ ಇದ್ದಾರೆ ಚಿನ್ಮಯ್ ಮತ್ತು ನಮ್ಮ ಅಣ್ಣ, ಅಕ್ಕ, ನಮ್ಮ ಮನೆಯವರು ಎಲ್ಲರೂ ಒಳಗಡೆ ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ದೇವಸ್ಥಾನ ಅಂತ ಹೇಳಿ. ತುಂಬಾ ಚೆನ್ನಾಗಿ ನೀಟಾಗಿ ಕಟ್ಸಿದ್ದಾರೆ ದೇವಸ್ಥಾನನ. ಒಳಗಡೆ ಹೋಗಿದ ತಕ್ಷಣ ತುಂಬಾ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಕೂತ್ಕೊಂಡು ಸಮಾಧಾನವಾಗಿ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ತಾಯಿ ಅಂತ ಹೇಳಿ ದೇವ್ರ ಹತ್ರ ಮನಸ್ಸಿಟ್ಟು ಬೇಡ್ಕೊಂಡ್ರೆ ದೇವರು ಯಾವತ್ತೂ ಇಲ್ಲ ಅನ್ನಲ್ವಂತೆ. ಆ ಥರ ಮನಸ್ಸಿಟ್ಟು ಕೇಳ್ಕೊಂಡ್ರೆ ದೇವರು ಅಷ್ಟು ಅಂದೇ ಅಂತಾನೆ. ಒಳ್ಳೆ ಮನಸ್ಸಿಂದ ಕೇಳ್ಕೊಳ್ಳಿ, ಒಳ್ಳೆ ಭಾವನೆಯಿಂದ ಕೇಳ್ಕೊಳ್ಬೇಕು ದೇವ್ರನ್ನ. ಅದಾದಮೇಲೆ ಇಲ್ಲಿ ನೋಡ್ಬೋದು ದೇವಸ್ಥಾನ ಹೊರಗಡೆ ಎಲ್ಲ ಈ ರೀತಿ ಮಾಡ್ತಿದ್ದಾರೆ. ತುಂಬಾ ನೀಟಾಗಿ ಕಟ್ಸಿದ್ದಾರೆ ದೇವಸ್ಥಾನನ. ಎಲ್ಲೂ ಯಾವುದೇ ರೀತಿ ಗಲೀಜು ಅನಿಸಲ್ಲ, ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಟಿರ್ತಾರೆ ದೇವಸ್ಥಾನನ. ಈಗ ನೋಡಿ ಹೊರಗಡೆ ಗೋಡೆ ಮೇಲೆಲ್ಲ ದೇವಿ ದಶಾವತಾರಗಳನ್ನೆಲ್ಲ ಕೆತ್ತಿದ್ದಾರೆ ನೋಡಿ, ಮೂರ್ತಿಗಳನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ದೇವಿ ಪಾರ್ವತಿಯಾದ ಸ್ವರೂಪನೂ ಕೂಡ ಮಾಡಿದ್ದಾರೆ, ದೇವಿ ರುದ್ರಕಾಳಿ ಆಗಿರೋ ಸ್ವರೂಪನೂ ಕೂಡ ಮಾಡಿದ್ದಾರೆ. ಗೋಡೆ ಮೇಲ್ಗಡೆ ಎಲ್ಲ ಹಾಕಿ 10 ದಶಾವತಾರಗಳನ್ನು ನೀಟಾಗಿ ಈ ರೀತಿ ಮಾಡಿದ್ದಾರೆ. ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಬರೋವಷ್ಟರಲ್ಲಿ ತುಂಬಾ ಕತ್ಲಾಗ್ಬಿಟ್ಟಿತ್ತು. ಅದಾದಮೇಲೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಿಧಾನಕ್ಕೆ ಊರಿಗೆ ಬಂದ್ವಿ ನಾವು. ಹಾಗಾಗಿ ತುಂಬಾ ಲೇಟ್ ಆಗಿತ್ತು. ನಾವು ಬಂದಾಗ ಮ್ಯಾಕ್ಸಿಮಮ್ 9:30 ಆಗಿತ್ತು ಅನಿಸುತ್ತೆ. ಅಲ್ಲಿಗೆ ಹೋಗಿದ್ದು ನಾವು ದೇವಸ್ಥಾನಕ್ಕೆ ಹೋಗಿದ್ದು 7 o'clockಗೆ ಹೋಗಿದ್ವಿ. ಅಲ್ಲಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ 9:30 ಆಗಿತ್ತು. ನೋಡ್ಬೋದು ಮೇಲ್ಗಡೆ ಒಂದು ಗೋಪುರಕ್ಕೆ ಲೈಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಪುರ ಅಂತಂದೇಳಿ. ಅದಾದಮೇಲೆ ಇವಾಗ ನಿಧಾನಕ್ಕೆ ಮಾತಾಡಿಕೊಂಡು ನಾವು ಕೂಡ ಹೊರಟ್ವಿ ಮನೆಗೆ. ನಾನು ಆವಾಗಲೇ ಹೇಳಿದ್ನಲ್ವ, ಗೋಡೆಗಳ ಮೇಲೆ ತಾಯಿಯ 10 ಅವತಾರಗಳನ್ನು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ತಾಯಿ ಪಾರ್ವತಿ ಸ್ವರೂಪನ, ಅದಾದಮೇಲೆ ಹುಲಿ ಮೇಲೆ ಕುತ್ಕೊಂಡಿರೋ ಸ್ವರೂಪನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ದೇವಸ್ಥಾನದ ಸೈಡ್ ವ್ಯೂ ಈ ಥರ ಕಾಣಿಸ್ತಾ ಇದೆ. ಇಲ್ಲೊಂದು ಚಿಕ್ಕದಾಗಿ ಕಲ್ಯಾಣ ಮಂಟಪ ಕೂಡ ಕಟ್ಟಿಸಿದ್ದಾರೆ. ತುಂಬಾ ನೀಟಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ. ತುಂಬಾ ಇಷ್ಟ ಆಗುತ್ತೆ ಇಲ್ಲಿಗೆ ಬಂದರೆ. ಅದಾದಮೇಲೆ ನಾವು ಕೂಡ ಇವಾಗ ಮಾತಾಡಿಕೊಂಡು ನಿಧಾನಕ್ಕೆ ಮನೆಗೆ ಹೊರಟ್ವಿ. ನೋಡ್ಬೋದು ತುಂಬಾ ಕತ್ಲಾಗ್ಬಿಟ್ಟಿತ್ತು, ತುಂಬಾ ಲೇಟ್ ಕೂಡ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ತುಂಬಾ ಗಾಳಿ ಇತ್ತು, ಯಾಕಂದರೆ ಇದು ದೇವಸ್ಥಾನ ಇರೋದು ಬೆಟ್ಟದ ಮೇಲಲ್ವ, ಹಾಗಾಗಿ ತುಂಬಾ ಗಾಳಿ ಜಾಸ್ತಿನೇ ಇತ್ತು.
ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಇವಾಗ ನಮ್ಮ ಅಣ್ಣವ್ರ ಮನೆಗೆ ಬಂದ್ವಿ. ನಾವು ಅವ್ರನ್ನ ಡ್ರಾಪ್ ಮಾಡಬೇಕಿತ್ತಲ್ವ, ಹಾಗಾಗಿ ನಮ್ಮ ಅಣ್ಣವ್ರ ಮನೆಗೆ ಬಂದ್ವಿ. ಅದಾದಮೇಲೆ ಇಲ್ಲಿ ಅಡುಗೆನ ಮಾಡ್ತಿದ್ದಾರೆ ನೋಡಿ ನಮ್ಮ ಸಿಸ್ಟರ್ ಇನ್ ಲಾ. ಅವರು ಉಪ್ಪಿಟ್ಟನ್ನ ಮಾಡ್ತಾಯಿದ್ರು. ಇಲ್ಲೇ ಇರಿ ತಿನ್ಕೊಂಡು ಹೋಗುವಂತೆ ಅಂತ ಹೇಳಿದರು. ಬಟ್ ನನಗೆ ಲೇಟಾಗಿತ್ತು, ಚಿನ್ಮಯ್ಯನ ಮಲಗಿಸ್ಬೇಕಂದು ನಾನು ಬೇಗನೆ ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.